ಈ ಕಥೆಯಲ್ಲಿ ಪ್ರಿಯಾನ ಮತ್ತು ಅಭಿಷೇಕ್ ಮದುವೆ ಆಗಿರ್ತೈತಿ. ಮದುವೆ ಆದಮೇಲೆ ರಿಯಾಲಿಟಿ ಏನಂತ ತಿಳಿಯಕತ್ತೈತಿ. ಇನ್ಮೇಲೆ ಕತೆ ನೋಡಿ ಪ್ರಿಯಾ, ನೀವು ಮದುವೆಯಾಗಿ ಬಂದಿರಿ ಅಷ್ಟ. ನೀವು ಎಲ್ಲರನ್ನೂ ಒಪ್ಪಿಸಿ ಮದುವೆಯಾಗಿನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟ. ನನ್ನ ಮಗನ ಖುಷಿ ಹಾಳು ಮಾಡಬಾರ್ದತ್ತ ಅಷ್ಟ ಒಪ್ಕೊಂಡನು. ನಿನ್ನ ಅಷ್ಟೊಂದು ಸುಲಭವಾಗಿ ನಾ ಇನ್ನೂ ಒಪ್ಕೊಂಡಿಲ್ಲ. ಈ ಮನೆಯೊಳಗೆ ನೀ ಹೆಂಗಿರ್ತಿ ಅನ್ನೋದ್ಮೇಲೆ ನನ್ನ ಒಪ್ಪಿಗೆ ನಿರ್ಧಾರ ಆಗ್ತೈತಿ. ಆಯ್ತು ರೀ ನಾನು ಕೆಲವೊಂದು ಕಂಡೀಷನ್ಸ್ ಇದಾವೆ. ಆ ಕಂಡೀಷನ್ಗೆ ನೀವು ಒಪ್ಕೊಂಡ್ರೆ ಅಷ್ಟ ಈ ಮನೆಯೊಳಗೆ ನಿನಗೆ ಸೊಸೆ ಅನ್ನೋ ಸ್ಥಾನ ಸಿಗ್ತೈತಿ. ಇಲ್ಲಾಂದ್ರೆ ಬೇರೆ ಇದೆ ನಿನ್ನ ಸ್ಥಾನ. ಅಷ್ಟು ಸುಲಭವಾಗಿ ನಾನು ನೀನು ಒಪ್ಕೊಂಡಿಲ್ಲ. ಯಾಕಂದರೆ ನಾನು ನನ್ನ ಅಣ್ಣನ ಮಗಳನ್ನ ತೊಗೋಬೇಕಂತ್ಕೊಂಡು ಅಂದ್ಕೊಂಡಿದ್ದೀನಿ. ಆದರೆ ನೀವು ಲವ್ ಪ್ಯೂ ಅಂತ ಮಾಡಿಕೊಂಡು ನನ್ನ ಮಗನ ಬುಟ್ಟಿಗೆ ಹಾಕೊಂಡು ನೀವು ಮಾಡ್ಕೊಂಡಿರ್ಬೇಕಾರೆ ಆದಷ್ಟು ಬೇಗ ನೀನು ಈ ಮನೆಯಿಂದ ಓಡಿಸಿ ನನ್ನ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋತೀನಿ. ಹೇಳಿ ತಿಳಿತಿಲ್ಲ ನಿಮ್ಗೆ. ನನ್ನ ಮಗ ಎದ್ದು ಬರೋ ಟೈಮ್ ಆಯ್ತು. ಕಾಪಿ ಮಾಡೋಂಗೆ ಇಷ್ಟ ಅಂತ. ಅತ್ತಿಯಾರ ಅವರು ಕಾಫಿ ಕುಡಿಯಂಗಿಲ್ಲಲ್ರಿ. ಅವ್ರು ನನ್ನ ಮುಂದೆ ಯಾರ ನಾ ಚಹಾ ಕುಡಿತೀನಿ ಅಂತ. ನಿನ್ಕಿ ಮೊದಲಿದ್ದಕ್ಕಿ ನಾನು ನನ್ನ ಮಗ ಏನು ಕುಡಿತಾನೋ ಬಿಡ್ತಾನೋ ನನಗೆ ಗೊತ್ತೈತಿ. ಕಾಪಿ ಮಾಡು ಕುಡಿತಾನ. ಸರಿ ಇದು. ನನಗೂ ತಲೆ ಭಾಳ ಎದೈತಿ. ಶುಂಠಿ ಹಾಕಿ ಚಹಾ ಮಾಡ್ಕೊಂಬ. ಅಲ್ಲ, ನಮ್ಮ ಅತ್ತಿ ಏನು ಪ್ಲ್ಯಾನ್ ಹಾಕಿರ್ಬೋದು. ಅವರು ನನ್ನ ಮುಂದೆ ಹೇಳಿದ್ರೆ ನಾ ಚಹಾ ಕುಡಿತೀನಿ, ಕಾಫಿದು ಅಷ್ಟು ಇಷ್ಟ ಆಗಂಗಿಲ್ಲ. ನಾ ಕುಡಿದ್ರೆ ಬ್ಲ್ಯಾಕ್ ಕಾಫಿ ಅಷ್ಟೇ ಕುಡಿತೀನಿ, ಹಾಲು ಹಾಕಿದ ಕಾಫಿ ಅಷ್ಟೊಂದು ಕುಡಿಯಂಗಿಲ್ಲ, ಫಿಲ್ಟರ್ ಕಾಫಿ ಅಂತ ಹೇಳ್ಯಾರ. ಇವಾಗ ಹಿಂಗೆ ಮಾತಾಡ್ತಾರಲ್ಲ, ಮಾಡಂತ ಚಹಾ ನೀ ಮಾಡ್ತೀನಿ. ಪ್ರಿಯಾ, ಏನು ಮಾಡ್ಲಕತ್ತಿ? ಕುತ್ಕೊಂಡಿಲ್ಲಿ ಕುಂಟಾಪಿಲಿ ಆಡಾತೀನಿ. ಯಾಕೆ ಇಷ್ಟೊಂದು ಕೋಪ ಮುಂಜಾನೆ? ನಾನೇನಂತದ್ದು ಮಾಡೀನಿ? ನೀವೇನಲ್ಲ, ಹಿಂಗೆ ಒಬ್ರು. ಯಾರು? ನಮ್ಮ ಅಮ್ಮನ? ಅದೇಂಗ್ರಿ ಅಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಿ? ಈ ಮನೆಯಲ್ಲಿ ನನ್ನ ಬಿಟ್ಟರೆ ನಿನಗೆ ಬೇಜಾರು ಮಾಡೋರು ನಮ್ಮ ಅಮ್ಮ, ಅಮ್ಮನ ಬಿಟ್ಟರೆ ನಾನು ಅಷ್ಟೇ. ಅವರು ಏನಂದರು? ಏನಂದಿಲ್ಲ. ಸ್ವಲ್ಪ ಬೇಜಾರತ್ತೆ ಅವ್ರಿಗೆ. ನಾನೇನೋ ತಂದ್ಕೋಬೇಕು ಅಂದ್ಕೊಂಡಿದ್ದಿಲ್ಲ ಅಂತ. ನನ್ನ ಸೊಸೆಯಾಗಿ ಅವ್ರು ಒಪ್ಕೊಂಡಿಲ್ಲತ್ತ. ಹಂಗೆ ಮಾಡಲಿ ಅಂತ ಹೇಳಿದ್ರು. ಇಲ್ಲ, ಒಪ್ಕೊಂಡಾರ. ಆದ್ರೆ ಅವ್ರ ಮನ್ಸಿಗೆ ಇನ್ನೂ ಡೈರೆಕ್ಟಾಗಿ ಹೋಗಿಲ್ಲ ನೀನು ಸೊಸೆ ಅಂತಂದು. ನಾವು ಸಡನ್ನಾಗಿ ಬಂದು ಹೇಳ್ರೆ ಯಾರು ಒಪ್ಕೋತಾರೆ ಹೇಳ? ಅದಕ್ಕೆ ಸ್ವಲ್ಪ ನಮ್ಮ ಅಮ್ಮನ ಮನಸ್ಸು ತುಂಬ ಮೃದು ಐತಿ. ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಂದ್ರೆ ಅದು ಟೈಮ್ ತಗೋತೈತಿ. ನೀನು ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು. ಅದೆಲ್ಲ ಬರೋಬರಿ. ನಿಮ್ಮ ಅಕ್ಕ ಏನ್ರಿ ಹಂಗೆ ಮಾತಾಡ್ತಾರ? ಏನು ಮಾತಾಡ್ಲು? ಅವ್ರಂತಾರ ನಿಮ್ಮ ಅತ್ತೆಯವ್ರ ಅಣ್ಣನ ಮಗಳನ್ನ ತಗೋಬೇಕು ಅಂದ್ಕೊಂಡಿದ್ದಾರತ್ತ, ನೀ ಬಂದು ಒಕ್ಕರ್ಸ್ಕೊಂಡಿ ಅಂತಾರ. ಹಂಗೇನಿಲ್ಲ. ಅಕ್ಕಿ ಸ್ಥಾನನ ಯಾರೋ ಒಬ್ರು ಬಂದು ಇನ್ನೊಬ್ರು ತುಂಬ್ತಾರ ಅಂದ್ಬಳಕ ಅಕ್ಕಿ ಸ್ವಲ್ಪ ಬೇಜಾರಾಕೈತಿ. ಅಕ್ಕಿ ಈ ಮನೆಯಾಗ ರಾಣಿ ಇದ್ದಂಗೆ ಬೆಳೆದಕ್ಕಿ ಸಡನ್ನಾಗಿ ನೀ ಬಂದಿದ್ದ ಅಕ್ಕಿ ಪ್ರೀತಿ ಎಲ್ಲ ನಿಂಗೆ ಸಿಕ್ಬಿಡ್ತೈತಲ್ಲ ಅಂತ ಅಂದ್ಕೊಂಡು ಅಕ್ಕಿ ಸ್ವಲ್ಪ ಬೇಜಾರಾಗಿ ಮಾತಾಡ್ಬೇಕು. ಹಂಗೇನಿಲ್ಲ. ಸರಿ ಆದ್ರಿ. ಏನು ಸ್ಪೆಷಲ್ ಇವತ್ತು? ಏನು ಅನ್ನಕ್ಕಿಟ್ಟೀನಿ. ನಾನು ಸ್ವಲ್ಪ ಬಿಟ್ಟು ಅತ್ತಿಯರಿಗೆ ನಿಮ್ಗೆ ಕಾಪಿ ಮಾಡ್ತೀನಿ, ಅವ್ರಿಗೆ ಚಹಾ ಮಾಡ್ತೀನಿ. ಬೇಡ ಇಬ್ಬರಿಗೆ ಒಂದೇ ಥರ ಮಾಡು. ಯಾವ ಥರ ಇಲ್ಲಿ ಇರ್ತೀವಿ ಒಂದೇ ಥರ ಮಾಡಿಬಿಡು. ಸರಿ ಆಯಿತು. ಅಯ್ಯೋ, ಎಷ್ಟು ಬೇಸರ ಆಗೈತವ. ಕೂತ್ ಮಗಳಿದ್ರೆ ಒಂದಿಟ್ಟು ಮಾತಾಡ್ಕೋತಾರೆ ಕುಂಡಿರ್ತಿದ್ಲು. ಆಕೆ ನೋಡ್ಕೊಟ್ಟು ಮನೆಗೆ ಹೋದ್ಲು. ಹಿಂಗೆ ಕುಂಡ್ರೋದಿನ ಒಂದಕ್ಕೆ ಹೋಗಿಗತಿ ಒಂದಕ್ಕಾಗಿ ಗೋವಾ ಅನ್ಕೋತ. ನೀವೇನ ಅನ್ರಿ, ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದ್ರೆ ಆ ತಾಯಿಗಳಿಗೆ ಆಗೋ ನೋವೈತಲ್ಲ, ಇನ್ನೊಮ್ಮೆ ಒಂದು ಕೂಸು ಹೊಡೆದ ಅಷ್ಟು ಸಂಕಟ ಆಕೈತಿ ನೋಡ್ರಿ. ಯಾಕೆ ಪದ್ಮಕ್ಕ ಹಿಂಗೆ ಕೂತದಿ? ಯಾಕಿಲ್ವ ಭಾಗ್ಯ? ಪ್ರಿಯಾ ಹೋದಾಗಿಂದ ನನಗಂತೂ ಮನಸ್ಸಿಗೆ ಒಟ್ಟ ಶಾಂತಿ ಇಲ್ವಾ. ತಳಮಳ ಆಗ್ಲತ್ತೈತಿ. ಬರೀ ಮತ್ತೇನು ಮಾಡಕ್ಕೆ ಬರ್ತೈತಿ? ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗತ್ತೊಂದು ಗಾದಿನ ಐತಲ್ಲ, ಹಂಗೆ ಕೊಟ್ಟು ಹೆಣ್ಣು ಇನ್ನೊಂದು ಮನೆಗೆ ಹೋಗಬೇಕು, ಮಾಡ್ಕೊಂಡು ಮನೆಗೆ ಹೋಗಬೇಕಂದ್ರೆ ಹೋಗಲೇಬೇಕಲ್ಲ.
ನೀವ್ಯಾಕೆ ಹಿಂಗೆ ಹಿಂಗತ್ತು ಸೂಜಿ ಸಗನ ರೂಢಿ ಆಕೈತಿ. ಈ ಸ್ಟಾರ್ಟಿಂಗ್ ಅಲ್ಲ ಅದಕ್ಕೆ ಹಿಂಗೆ ಆಕೈತಿ. ಅದೆಲ್ಲ ಬರೋಬರಿ. ಆದ್ರೆ ಈಗೊಂದ್ರ ಬಣಾಮನಲ್ಲ ಈಗ ಸಂಕಟ ಆಗುದ ಅದೆಲ್ಲ ಕರೆಕ್ಟಾ? ನಿನ್ನ ಮಗ ಅನ್ವಾ ಹಂಗೆ ನಿನ್ನ ಮಗ ಆತು ನೋಡ. ನಿನ್ನ ಗಂಡ ಹಂಗೆ ರಾತ್ರಿ ಕುಡ್ದು ಬಾಯ್ ಮಾಡಾಕತ್ತದ. ಅದ್ರದ್ದೇನು ಕೇಳ್ತಿ? ಸಾಕಾಗಿ ಹೋಗೈತೆ ನನಗಂತರು. ಅದು ಕೂಡ ಹೇಗೆ ಹೇಳಿದ ಮಾತು ಕೇಳಂಗಿಲ್ಲ, ಬಿಡಂಗಿಲ್ಲ. ಎಷ್ಟು ದಿವಸ ನಾವಿರೋ ದಿವಸ ಅಷ್ಟಲ್ಲ. ಕುಡಿಬೇಡ ಕುಡಿಬೇಡ ಅಂತ ಹೇಳಿ ಹೇಳ್ತಾನು. ಹಿಂಗೆ ಕುಡಿತಾನತ್ತಾನ, ಮತ್ತೇನು ಮಾಡಲಿ ಹೇಳು? ಈ ಗಂಡುಗಳಿಗೆ ಏನು ಹೇಳ್ದೈತಿ? ಎಲ್ಲ ಅವ ಕುಡಿಯವ. ನಮ್ದರ ಏನು ಸುತ್ತೈತಿ ಬಿಡ್ಕರೆ ನೀನು ಕೇಳಾಕತ್ತ ನೋಡಣ. ಅದ ಪದ್ಮಕ್ಕ ಕೈಯಾಗ ಒಂದು 10 ರೂಪಾಯಿ ಸಿಕ್ಕರೆ ಸಾಕು, ಓಡ್ತಾವ ಬಾರಿನ ಅಂಗಡಿ ಕುಡಿದು ಬಂದು ಒಂಥರ ತಲೆ ಹಿಡಿಸ್ತಾವ ನೋಡಿ. ಏನು ಮಾಡಕ್ಕೆ ಬರಲ್ಲ, ಇರೋ ಅಷ್ಟು ದಿವಸ ಹೇಗೋದಷ್ಟೆ. ಅದು ನೀ ಏನೋ ಬಿಸ್ನೆಸ್ ಮಾಡಬೇಕು ಅನ್ಕೋತಿದ್ದಲ್ಲ, ಏನಿದೆ ಬಿಸ್ನೆಸ್? ಈಗ ಟ್ರೆಂಡ್ ಐತಲ್ಲವ, ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ಮಾರಬೇಕು ಅಂತ ಅನ್ಕೊಂಡಿನಿ. ನೋಡ್ಬೇಕು ಬಿಸ್ನೆಸ್ ಹೆಂಗೆ ನಡಿತೈತಿ ಅಂತಂದು. ಅದೆಲ್ಲ ಬರೋಬರಿ. ಈಗ ಯಾರು ಮನ್ಯಾಗ ನಿದಾಡ್ಸಿ ಕುತ್ಕೊಂಡು ಮಾಡ್ಕೊಂಡು ತಿಂತಾವ ಹೇಳು? ಈಗೆಲ್ಲ ಬಿಸ್ನೆಸ್ ಅನ್ಕೊಂಡು ಅವು ಬಿಸ್ನೆಸ್ಸಿಂದ ಓಡ್ಲಾತಾವ. ಈಗ ಮಾವಿನಕಾಯಿ ಬಂದ್ರೆ ಸಾಕು ಬರೀ ಹಣ್ಣು ಕಾಯಿನ ತಿಂತಾವ. ಈಗ ಯಾವ ಹಸಿಕಾಯಿ ಕಡ್ದು ಉಪ್ಪಿನಕಾಯಿ ಹಾಕ್ತಾವೆ ಹೇಳಿ? ಈಗ ನೀನು ಹಂಗೆ ಮಾಡ್ರೆ ನಿನಗೂ ಸ್ವಲ್ಪ ಲಾಭ ಆಗ್ಬೋದಾ? ನೋಡು ಮಾಡು. ನಿನ್ಗೊಂದು ಮಾತು ಹೇಳ್ಬೇಕಂತ ಬಂದೀನಿ ಪದ್ಮಕ್ಕ. ಇವತ್ತು ಸಂಜೆಗೆ ನನ್ನ ಗಂಡ ಮಾವಿನಕಾಯಿ ತಂದ ಕೊಡ್ತಾನ. ನಾನು ಮಾವಿನಕಾಯಿ ಒಂದಿಟ ಪಳು ಹಾಕಿ ಕೊಡೋಕ್ಕೆ ಬಾಲವ ಬರ್ತನವ. ನೀನು ಬರಲ್ಲತ್ತ ನಾನು ಬರ್ತಾನೆ ಹಾಕಿ ಕೊಡ್ತಾನು. ಹಂಗೆ ನಂಗಸ್ಕೊಡ್ಬೇಕಾ ಮಾವಿನಕಾಯಿ? ಬಸ್ನೇವ ನೀನು ಅಂದ. ತಳಕ ಸಂಜೆಗೆ ಒಂದಿಟ ನಮ್ಮ ತಮ್ಮನಿ ಕೈಯಾಗ ಹೇಳಿ ಕಳಿಸ್ತೀನಿ, ಬಾರ ಅಕ್ಕ. ಅಲ್ಲ ಭಾಗ್ಯ, ನೀನು 2,000 ರೂಪಾಯಿ ಬಂದು ಅಣ್ಣ. ನಾನು ನಿನ್ನ ಕರೆಕ್ಟ್ 7 ಗಂಟೆಗೆ ಬಂದು ನೋಡು. ಹಾಂ ಪದ್ಮಕ್ಕ ಬಂದಾವು. ಅದೇನೋ ನ್ಯೂಸ್ ನೋಡಿದೆ ನೀನು, ಸಿದ್ದರಾಮಯ್ಯನ ರಾಜೀನಾಮೆ ಕೊಡಾಕತ್ತಾನಂತ. DKC ಏನೋ ಕುಂಡ್ರಂಕ ಅಂತ ಕುರ್ಚಿ ಮೇಲೆ. ಎಲ್ಲಿ ನ್ಯೂಸ್ ನೋಡ್ತೀನಿ? ನ್ಯೂಸು ಇಲ್ಲ ಪ್ಯೂಸು ಇಲ್ಲ. ನನ್ನ ಗಂಡ ನೋಡ್ಕೋತ ಕೂತಿರ್ತೈತಿ, ನಾನೇನು ನೋಡಿಲ್ಲ. ಅದು ಕೇಳೀನಿ, ಇನ್ನೂ DKC ಕುಂಡ್ರವರತ್ತ ಮುಗಿತ್ ಬಿಡು. ಇದೇನು ನಿಂದ್ರಂಗೆ ಕಾಣಂಗಿಲ್ಲ. ಅಲ್ಲ ಗೌಡ್ರೆ, ನೀನು ಈ ನ್ಯೂಸ್ನ್ಯಾಗ ಅದೇನೋ ರಾಜೀನಾಮೆಗೆ ಅರ್ಜಿ ಹಾಕ್ಯಾರತ್ತ. ಅರ್ಜಿ ಆಯ್ತು ನೋಡೋಣ. ರಾಜೀನಾಮೆ ಕೊಡಕ್ಕೆ ಮುಂದೆ ಮಾಡ್ಯಾರತ್ತ ಸಿದ್ದರಾಮಯ್ಯನ. ಅದಕ್ಕೆ ಮಾತಾಡ್ಕೋತ ನಿಂತಿದ್ದೇವ್ರಿ. ಆಯ್ತಾಳ ಬಾ ಪದ್ಮಕ್ಕ, ಬಾ ಹೋಗೋನು. ಸಂಜೆ ಬಾರವ, ನಮ್ಮ ತಮ್ಮನಿಗೆ ಹೇಳಿ ಕಳಿಸ್ತಾನು. ನೀ ಬಾ. ಗೌಡ್ರು ಬಂದರು, ಊಟಕ್ಕೆ ಹಚ್ಚೋರಿ. ನಾನು ಹೋಗ್ತೀನಿ. ಬರ್ತೈತೆ ನನ್ನ ಗಾಡಿ ಒದರ್ಕೋ ತಕಾಡಿಂದ್ರ. ಬರ್ತಾನೆ. ಎಲ್ಲಿ ಹೋಗಿದ್ದಿ ಇನ್ಕತ್ತಕ್ಕ? ಮನ್ಯಾಗ ಹೋಗ್ಬೇಕ್ರಿ, ಹೆಂಡತಿ ಹೋಗ್ಬೇಕ್ರಿ ಇರ್ತಾಳ, ನನಗೆ ಗೊತ್ತಾಗಲ್ಲ ಅಷ್ಟು. ಮನ್ಯಾಗ ಯಾರೂ ಇಲ್ಲ, ಬೋರ್ ಹೊಡಿಲಾದೈತೆ. ಒಬ್ಬಾಕಿ ಕೂತ್ಕೊಂಡು ಬಂದು ಹೆಂಡತಿ ಕೂಡ ಕೂತ್ ಮಾತಾಡ್ಬೇಕು ಅನ್ನೋದು ಒಂದಿಟ ಖಬರ್ ಐತಿ ನಿನಗೆ? ನಾ ಇದಕ್ಕೆ ಮನೆಗೆ ಬರಲ್ಲ. ಬಂದ್ರೆ ಒಟ್ಟು ಹಚ್ಚಿಬಿಡ್ತೀವಿ. ಒಟ 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 ಅನ್ನಕತ್ತಿಂದ ನನ್ನ ತಲೆ ಹಾಪಾಗಿ ನೋಂದು ಕ್ವಾಟ್ರ್ ಹೊಡಿಬೇಕು ಅನ್ನಿಸ್ತೈತಿ. ಅದಕ್ಕೆ ಮನೆಗೆ ಬರಲ್ಲ ನಾ. ಅದೆಲ್ಲ ಬಿಡ್ರಿ, ಮಗಳ ಮನೆ ಕಡೆ ಹೋಗಿದ್ದಾನ? ಎಲ್ಲ ಕಬರ್ಗೇಡಿ ಹೋಗಿ ಒಂದು ವಾರ ಆಗಿಲ್ಲ ಮಗಳ. ಈಗ ಜಲ್ದಿ ಮಗಳ ಮನೆ ಕಡೆ ಹೋಗಿ ಬರ್ದ? ಇದೇನ್ರಿ ನಿಮ್ಮ ಮಾತ? ಮಗಳ ಮನೆ ಕಡೆ ಹೋಗಿ ಬರ್ಬೇಕಿಲ್ಲ? ಮತ್ತು ಅದೀಗ ತಿಂಗಳೈತಿ, ಏರಾಕೈತಿ ಗೊತ್ತಿದ್ದು ಹುಡುಗಿನ ಕರ್ಕೊಂಬರ್ಬೇಕಿಲ್ಲ? ಹೋಗ್ರಿ, ನಾಳೆ ಹೋಗಿ ಕರ್ಕೊಂಬರ್ರಿ. ಬುತ್ತಿ ಮಾಡಿ ಕೊಡ್ತೀನಿ, ಹೋಗಿ ಕರ್ಕೊಂಬರ್ರಿ ನಾಳೆ ಹೋಗಿ. ಹೌದಲ್ಲ, ನಂಗೆ ನೆನಪ ಇಲ್ಲ. ನಾ ಸುಮ್ಮನೆ ಹಂಗ ಅಂತ ಅನ್ಕೊಂಡಿ. ಅದಕ್ಕೆ ಆತಲ್ಲ, ಈಗ ಅದಕ್ಕೆ ಯಾಕಿತ್ತಿಲ್ಲ. ಹೋಗ್ತೀನಿ ಕರ್ಕೊಂಬರ್ತೀನಿ ನಾಳೆ ಹೋಗಿ. ಆತು. ಹೊಲ ಕಡೆ ಹೋಗಿದ್ರೇನು? ಕಳೀದು ಎಲ್ಲ ಕೇಳಿಸಿದೆ. ಹಂಗೆ ಶಾಂತವಾಗಿ ಹೇಳ್ರಿ, ನಮಗೆ ಹಾಲದು ಕೊಡಬೇಡ ಅಂತೇಳಿ. ನಾನು ಆಕೆ ಕಡೆ ಹಾಲು ಬೇಡ. ನಾವು ಇವಾಗ ಇಬ್ಬರ ಮಗ ಸಿಟಿಯಾಗ ಹೋಗಿ ಕೂತಾನ, ಇಬ್ಬರಿಗೆ ಅಲ್ಲಿ ಹಾಲು ತಗೋನು ಬೇಡ. ಮುಂಜಾನೆ ಮೊಸರು ಮಾರ್ಲಿಕ್ಕೆ ಬರ್ತಾಳೆ, ಮೊಸರು ತಗೋತನು, ಹಾಲು ಬೇಡ. ನೀ ಪಿಕ್ಸ್ ಆಗದೆ ಆಗ್ಬಿಟ್ಟಂಗೆ ಕಾಣ್ತೀನಿ. ಮಗಳು ಹಾದ್ಲು, ಮಗಾನು ಅಲ್ಲಿ ಕೂತಾನು. ನೀ ಅಂತರೂ ತುಪ್ಪ ಅಂಟು ಗೊಳೆ ಹಾಕೊಂಡಿರ್ತಿ, ಅದನ್ನ ತಿಂದು ಹಿಂಗೆ ಗುಂಡ್ರದ್ಯಾ. ನಾನು ನಿನ್ನ ಗಂಡನಂತೂ ನೀವು ಒಣಗಿಸಿ ಬಿಡಂಗ ಕಾಣಕತ್ತದಿ. ಯಾಕೆ ಬರೀ ಹಿಂಗೆ ಮಾತಾಡ್ತಿ? ಮತ್ತೇನ, ಹೋಗಿ ಒಂದು ಹುಡುಗಿ ಒಂದು ವಾರ ಆಯ್ತು, ಮತ್ತು ಹುಡುಗಿನ ಕರ್ಕೊಂಬಾ ಅಂತ ಹೇಳ್ತಿ. ಹಾಲು ಬೇಡ ಅಂತ ಹೇಳ್ತಿ, ಮತ್ತು ಹುಡುಗಿ ಬತ್ತಂದು ಏನು ತಿನ್ಬೇಕದ?
ನೋಡೋಣ ಆಕಿ ಬಂದು ಹೋದ ಬಳಕ ಬಿಟ್ರೆ ಆತು. ಒಂದು ಎಮ್ಮಿನ ತರ್ಲೇನ? ಹಾಂ ಮನೆಗೆ ತಂದು ಕಟ್ಟ, ನೀ ತೆರಗ್ಲಾಕ್ ಹೋಗು. ನಾ ಇಲ್ಲಿ ಮನ್ಯಾಗ ಸಾಕೋತ್ಕೊಂಡಿರ್ತಾನ. ಮತ್ತೆ ಏನು ಮಾಡ್ಬೇಕತ್ತಿ ಕಟ್ಟಿ ಕುತ್ಕೊಂಡು ಬರೇ ಮಾತು ಹೇಳ್ಬೇಕತ್ತಿ ಏನು? ಹಾಂ ನಾ ಮನ್ಯಾಗ ಮಾಡೋದಾಗ ನಿನ್ಗೆ ಏನೂ ಕಾಣಂಗಿಲ್ಲಲ್ಲ, ಬರೇ ಕಟ್ಟಿ ಕೂತ್ ಮಾತು ಹೇಳೋದಂದ ಕಾಣ್ತೈತಿ. ನಿಮಗೆ ಕುಳ್ಳದು ಕುದಿಸಿ ಯಾರು ಹಾಕ್ತಾರೆ, ಅದು ತಾನ ಆಗ್ತೈತನ? ಅಯ್ಯಪ್ಪ ಮರೆಯ ನಿನ್ನ ಬಾಯಿಗೆ ಹೊತ್ತವ. ನಡಿ ನಂಗೆ ಊಟ ಹಾಕಿ ನೋಡಿ. ಯಾರಾರ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಕ್ಕೆ ಡಿಸ್ಲೈಕ್ ಮಾಡಿ, ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಇಷ್ಟ ಆಗಲಿಕ್ಕೂ ಕಮೆಂಟ್ ಮಾಡಬೇಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ಇಷ್ಟ ಆಗೇ ಆಗ್ತವೆ ವಿಡಿಯೋಗಳು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.